ಮಂಡ್ಯದಲ್ಲಿ ಫೋಟೋ ತೆಗೆದುಕೊಳ್ಳೋದಕ್ಕೆ ಹೋಗಿ ಒಂದು ದುರಂತ ನಡೆದಿದೆ. ಆಯತಪ್ಪಿ ಬಿದ್ದು ಕಾವೇರಿ ನದಿಯಲ್ಲಿ ವ್ಯಕ್ತಿಯೊಬ್ಬ ಕೊಚ್ಚಿ ಹೋಗಿದ್ದಾನೆ. ಶ್ರೀರಂಗಪಟ್ಟಣದ ಸರ್ವಧರ್ಮ ಆಶ್ರಮದ ಬಳಿ ನಡೆದಂತಹ ದುರ್ಘಟನೆ ಇದು. ನೋಡ್ತಾ ಇದ್ದಂತೆ ಆಯತಪ್ಪಿ ಬಿದ್ದ 36 ವರ್ಷದ ಮಹೇಶ್ ಕಾವೇರಿ ನದಿಯಲ್ಲಿ ಕೊಚ್ಚಿ ಹೋಗಿದ್ದಾರೆ. ಮಹೇಶ್ ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ, ಅದರ ವಿಡಿಯೋ ಕೂಡ ಸರಿಯಾಗಿದೆ. ನದಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ ಮಹೇಶ್. ನೀರು ಬಹಳ ಜೋರಾಗಿತ್ತು. ಸದ್ಯ ನದಿಯಲ್ಲಿ ಕೊಚ್ಚಿ ಹೋದ ಮಹೇಶ್ಗಾಗಿ ಈಗ ಶೋಧ ಕಾರ್ಯ ನಡೀತಾ ಇದೆ. ಮೈಸೂರಿನಲ್ಲಿ ಆಟೋ ಡ್ರೈವರ್ ಆಗಿದ್ರು ಮಹೇಶ್. ನೋಡ್ತಾ ಇದೀವಿ, ಆಯತಪ್ಪಿ ಬಿದ್ದುಬಿಟ್ರು. ಫೋಟೋ ತೆಗೆದುಕೊಳ್ಳೋದಕ್ಕಿಂತ ಹೋಗಿದ್ದಾರೆ, ಜಾರಿದೆ, ಕೆಳಕ್ಕೆ ಬೆದ್ದು ಬಿಟ್ಟಿದ್ದಾರೆ. ನೀರಿನ ಸೆಳೆತ ಜೋರಿತ್ತು, ಕೊಚ್ಚಿಕೊಂಡು ಹೋಗಿದ್ದಾರೆ. ಶ್ರೀರಂಗಪಟ್ಟಣದ ಸರ್ವಧರ್ಮ ಆಶ್ರಮದ ಬಳಿ ನೋಡ್ತಾ ಇದೀವಿ ನೋಡಿ, ಬಿದ್ದುಬಿಟ್ರು. ಬ್ಯಾಲೆನ್ಸ್ ಸಿಕ್ಕಿಲ್ಲ, ನೀರಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ. ಘಟನೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ದಿಲೀಪ್ ಈಗ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಈ ಘಟನೆ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಶೋಧ ಕಾರ್ಯ ಯಾವ ರೀತಿ ನಡೀತಾ ಇದೆ? ಏನಾದ್ರೂ ಸುಳಿವಿದೆಯಾ? ಪ್ರತಿಮಾ, ಈ ಘಟನೆ ನಡೆದಿರುವಂತದ್ದು ನಿನ್ನೆ ಸಂಜೆ ನಡೆದಿರುವಂತದ್ದು. ನಿನ್ನೆ ಮೈಸೂರಿನಿಂದ ಬಂದಂತ ಒಂದು 4-5 ಜನ ಸ್ನೇಹಿತರು ಇಲ್ಲಿ ಫೋಟೋ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿರುವಂತದ್ದು. ಯಾಕಂದ್ರೆ KRS ಜಲಾಶಯ ತುಂಬಿರುವ ಕಾರಣಕ್ಕೋಸ್ಕರ ಸಾಕಷ್ಟು ಪ್ರಮಾಣದ ನೀರನ್ನ ಬಿಡ್ತಾ ಇದ್ದಾರೆ. ಈ ಒಂದು ದೃಶ್ಯವನ್ನ ಕಣ್ತುಂಬಿಕೊಳ್ಳಕ್ಕೆ ಸಾಕಷ್ಟು ದೂರದ ಊರುಗಳಿಂದನೂ ಕೂಡ ಪ್ರವಾಸಿಗರು ಬರ್ತಾ ಇರುವಂತದ್ದು. ಅದೇ ರೀತಿ ಮೈಸೂರಿನಿಂದ ಬಂದಂತ ಪ್ರವಾಸಿ ಮಹೇಶ್ ಅವರು ಈ ಒಂದು ನದಿ ಬಳಿ ಫೋಟೋ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ನದಿ ಬಳಿ ಫೋಟೋ ತೆಗೆದುಕೊಳ್ಳುವ ಮುಂದಾದ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಸೇತುವೆ ಏನಿದೆ, ಸೇತುವೆ ಕಾಲನ್ನು ಜಾರಿ ಕೆಳಗಡೆ ಬಿದ್ದಿರುವಂತದ್ದು. ಕೆಳಗಡೆ ಬಿದ್ದಂತ ಸಂದರ್ಭದಲ್ಲಿ ರಭಸವಾಗಿ ಕೊಚ್ಕೊಂಡು ಹೋಗಿದ್ದಾರೆ. ಸದ್ಯಕ್ಕೆ ನಿನ್ನೆಯಿಂದನೂ ಕೂಡ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಮಹೇಶ್ಗಾಗಿ. ಮಹೇಶ್ ಈವರೆಗೂ ಕೂಡ ಪತ್ತೆ ಆಗಿಲ್ಲ. ಒಂದ್ ವೇಳೆ ಸಾಕಷ್ಟು ರಭಸವಾಗಿ ನೀರು ಏನಾದ್ರು ಹೋಗಿರೋ ಕಾರಣಕ್ಕೋಸ್ಕರ ದೂರಕ್ಕೆ ಕೊಚ್ಕೊಂಡು ಹೋಗಿದ್ದಾರೆ ಅನ್ನುವಂತ ಶಂಕೆ ಇರುವಂತದ್ದು. ಆ ಕಾರಣದಿಂದಾಗಿ ಬೇರೆ ಬೇರೆ ಭಾಗದಲ್ಲಿ ಈಗ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂತದ್ದು. ಸುಮಾರು 60-70 ಕಿಲೋಮೀಟರ್ ವೇಗದಲ್ಲಿ ನೀರು ಹರಿತಾ ಇರುವ ಕಾರಣಕ್ಕೋಸ್ಕರ ಅಕ್ಕಪಕ್ಕದಲ್ಲಿ ಏನಾದ್ರು ಅವರು ಇದ್ರೂ ಕೂಡ ಅಕ್ಕಪಕ್ಕದಲ್ಲಿ ಇರಲ್ಲ, ಬಹಳ ಸಾಕಷ್ಟು ದೂರಕ್ಕೆ ಕೊಚ್ಕೊಂಡು ಹೋಗಿರುವ ಕಾರಣಕ್ಕೋಸ್ಕರ ಬೇರೆ ಬೇರೆ ಭಾಗದಲ್ಲಿ ಈಗ ಶೋಧ ಕಾರ್ಯವನ್ನ ನಡೆಸ್ತಾ ಇರುವಂತದ್ದು. ಅಗ್ನಿಶಾಮಕ ದಳದವರು ಮತ್ತೆ ಪೊಲೀಸರು ಜೊತೆಗೆ ಆತ ಮಹೇಶ್ ಕುಟುಂಬಸ್ಥರು ಕೂಡ ಈಗ ಒಂದು ಶೋಧ ಕಾರ್ಯದಲ್ಲಿ ತೊಡಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ದಿಲೀಪ್ ತಮ್ಮ ಮಾಹಿತಿಗೆ.